ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮಕ್ಕಳು ಅದೃಷ್ಟವಂತರ ಇಲ್ಲವಾ ಎಂದು ತಿಳಿಯಲು ಬಯಸುತ್ತಿದ್ದೀರಾ? ಅದೃಷ್ಟವಂತರಾದ ಮಕ್ಕಳ 11 ಪ್ರತ್ಯೇಕವಾದ ಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮಕ್ಕಳು ದೇವರು ನಮಗೆ ಕೊಟ್ಟಂತ ಅಮೂಲ್ಯವಾದ ಕಾಣಿಕೆ. ಆದರೆ ಕೆಲವು ಮಕ್ಕಳು ಹುಟ್ಟಿದಾಗಿನಿಂದಲೇ ಅದೃಷ್ಟವಂತರಾಗಿ ಇರುತ್ತಾರಂತೆ. ಅವರು ಹುಟ್ಟಿದ ನಂತರ ತಂದೆ ತಾಯಿ ಮನೆಗೆ ಕುಟುಂಬಕ್ಕೆ ಅದೃಷ್ಟ ಶ್ರೇಯಸ್ಸು ತರುತ್ತಾರೆಂದು ಕೆಲವು ಶಾಸ್ತ್ರಗಳು ಗ್ರಂಥಗಳು ಹೇಳುತ್ತವೆ. ನಮ್ಮ ಪ್ರಾಚೀನ ಶಾಸ್ತ್ರಗಳು ಪುರಾಣಗಳು ಹಾಗೂ ಸಾಮುದ್ರಿಕ ಶಾಸ್ತ್ರದಲ್ಲಿ ಅದೃಷ್ಟವಂತರಾದ ಮಕ್ಕಳು ಅವರ ದೇಹದಲ್ಲಿ ಕೆಲವು ಪ್ರತ್ಯೇಕವಾದ ಲಕ್ಷಣಗಳು ಹಾಗೂ ಗುರುತುಗಳನ್ನು ಹೊಂದಿರುತ್ತಾರೆ ಎಂದು ಹೇಳಿದೆ. ಈ ಲಕ್ಷಣಗಳು ಆ ಮಗುವಿನ ಸುಖ ಸಂತೋಷ ಭವಿಷ್ಯತ್ತು ಹಾಗೂ ಕುಟುಂಬಕ್ಕೆ ಅವರು ತರುವಂತ ಶ್ರೇಯಸ್ಸನ್ನು ಸೂಚಿಸುತ್ತದೆ. ಆ 11 ಪ್ರತ್ಯೇಕವಾದ ಲಕ್ಷಣಗಳು ಯಾವುದೆಂದು ಈಗ ನಾವು ತಿಳಿಯೋಣ. 1. ಮಕ್ಕಳು ಹುಟ್ಟಿದಾಗ ಅವರ ಪಾದಗಳಲ್ಲಿ ಚಕ್ರ, ಡಿಸ್ಕ್, ತಾವರೆ, ಕಮಲ, ಶಂಕು ಅಥವಾ ಮೀನಿನಂತಹ ಶುಭ ಚಿಹ್ನೆಗಳು ಅಥವಾ ಗುರುತುಗಳು ಇದ್ದರೆ ಆ ಮಕ್ಕಳು ತುಂಬಾ ಅದೃಷ್ಟವಂತರು ಹಾಗೂ ರಾಜಯೋಗ ಹೊಂದಿರುತ್ತಾರೆ ಎಂದು ಹೇಳಲಾಗಿದೆ. ಆ ಮಕ್ಕಳು ತಮ್ಮ ಕುಟುಂಬದ ಕೀರ್ತಿ ಹಾಗೂ ಸಂಪತ್ತನ್ನು ಹೆಚ್ಚು ಮಾಡುತ್ತಾರೆ. 2. ಮಕ್ಕಳ ಕೈ ಬೆರಳುಗಳು ಹಾಗೂ ಕಾಲಿನ ಬೆರಳುಗಳು ಸುಂದರವಾಗಿ ಹಾಗೂ ಉದ್ದವಾಗಿ ಯಾವುದೇ ಲೋಪ ಇಲ್ಲದೆ ಇದ್ದರೆ ಆ ಮಕ್ಕಳು ತುಂಬಾನೇ ಅದೃಷ್ಟವಂತರು ಹಾಗೂ ಬುದ್ಧಿವಂತರು. ಅವರು ಜೀವನದಲ್ಲಿ ಅತಿ ಬೇಗನೆ ಗೆಲುವು ಸಾಧಿಸುತ್ತಾರೆ. 3. ಮಕ್ಕಳ ಅಂಗೈಯಲ್ಲಿ ಸ್ಪಷ್ಟವಾಗಿ ರೇಖೆಗಳು ಕಾಣಿಸುತ್ತಿದ್ದರೆ, ಅಂದರೆ ಜೀವನ ರೇಖೆ, ಅದೃಷ್ಟ ರೇಖೆ, ಧನರೇಖೆ ಹುಟ್ಟಿದಾಗಲೇ ಸ್ಪಷ್ಟವಾಗಿ ಅವರ ಕೈಯಲ್ಲಿ ಕಾಣಿಸುತ್ತಿದ್ದರೆ ಅದು ತುಂಬಾನೇ ಶುಭ ಸಂಕೇತ. ಅಂತ ಮಕ್ಕಳು ಒಳ್ಳೆ ಭವಿಷ್ಯತ್ತು ಮತ್ತು ಅದೃಷ್ಟವನ್ನು ಹೊಂದಿರುತ್ತಾರೆ. 4. ಮಕ್ಕಳ ಅಂಗೈ ಅಥವಾ ಪಾದಗಳ ಮೇಲೆ ಹುಟ್ಟು ಮಚ್ಚೆ. ಮಕ್ಕಳ ಬಲ ಅಂಗೈ ಅಥವಾ ಬಲ ಪಾದದ ಮೇಲೆ ಸ್ಪಷ್ಟವಾಗಿ ಕಾಣಿಸುವಂತಹ ಮಚ್ಚೆ ಇದ್ದರೆ ಅದು ವಿಪರೀತವಾದ ಅದೃಷ್ಟಕ್ಕೆ ಸಂಕೇತ. ಅಂತ ಮಕ್ಕಳು ಅವರ ಜೀವನದಲ್ಲಿ ಎಂದೂ ಕೂಡ ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸುವುದಿಲ್ಲ, ಜೊತೆಗೆ ಕುಟುಂಬಕ್ಕೂ ಶ್ರೇಯಸ್ಸು ತರುತ್ತಾರೆ. 5. ಮಕ್ಕಳ ಕಣ್ಣುಗಳು ದೊಡ್ಡದಾಗಿ ವಿಶಾಲವಾಗಿ ಪ್ರಕಾಶವಂತವಾಗಿ ಹಾಗೂ ದಿಟ್ಟಿಸಿ ನೋಡುವಂತೆ ಕಾಣಿಸುತ್ತಿದ್ದರೆ ಅಂತ ಮಕ್ಕಳು ತುಂಬಾನೇ ಬುದ್ಧಿವಂತರು, ಪ್ರಾಮಾಣಿಕರು ಹಾಗೂ ಅದೃಷ್ಟವಂತರು. ಅವರು ಜೀವನದಲ್ಲಿ ಜ್ಞಾನ, ಸಂಪತ್ತು ಹಾಗೂ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. 6. ಮಕ್ಕಳ ಕಿವಿಗಳು ಒಳ್ಳೆ ಆಕಾರದಲ್ಲಿ ಮುಖಕ್ಕೆ ಅಂದ ಕೊಡುವಂತೆ ಕಾಣಿಸುತ್ತಿದ್ದರೆ, ಜೊತೆಗೆ ಕಿವಿಯ ಕೆಳಭಾಗ ಸ್ವಲ್ಪ ದಪ್ಪದಾಗಿದ್ದು ನೇತಾಡುತ್ತಿರುವಂತೆ ಕಾಣಿಸುತ್ತಿದ್ದರೆ ಅದು ಅದೃಷ್ಟ, ಆರೋಗ್ಯ ಹಾಗೂ ದೀರ್ಘಾಯಸ್ಸನ್ನು ಸೂಚಿಸುತ್ತದೆ. 7. ಮಕ್ಕಳ ಹೊಕ್ಕುಳ ಸರಿಯಾಗಿ ಹೊಟ್ಟೆಯ ಮಧ್ಯದಲ್ಲಿ ಮತ್ತು ಆಳವಾಗಿ ಕಾಣಿಸುತ್ತಿದ್ದರೆ ಅದು ಶುಭದ ಸಂಕೇತ. ಮುಖ್ಯವಾಗಿ ಆಳವಾದ ಹೊಕ್ಕುಳ ಉತ್ತಮವಾದ ಆರೋಗ್ಯ ಮತ್ತು ಶ್ರೇಯಸ್ಸನ್ನು ಸೂಚಿಸುತ್ತದೆ. 8. ಮಕ್ಕಳು ಅಳುವಾಗ ಕರ್ಕಶವಾದ ಸ್ವರದಿಂದ ಅಲ್ಲದೆ ಕೆಲವು ಮಕ್ಕಳು ಅಳುತ್ತಿದ್ದರೂ ಆ ಸ್ವರ ಸಂಗೀತ ಹಾಡಿದಂತೆ ಇರುತ್ತದೆ. ಅಂತ ಸ್ವರದಿಂದ ಅಳುವಂತ ಮಕ್ಕಳು ಹಾಗೂ ಅವರು ಮಾತು ಕಲಿತಾಗ ಸ್ಪಷ್ಟವಾಗಿ ನಾಜೂಕಾಗಿ ಮೃದುವಾಗಿ ಹಾಡು ಹಾಡಿದಂತೆ ಮಾತನಾಡಿದರೆ ಅಂತ ಮಕ್ಕಳು ಜೀವನದಲ್ಲಿ ಅವರ ಮಾತುಗಾರಿಕೆಯಿಂದ ಹಲವರ ಮನಸ್ಸನ್ನು ಗೆಲ್ಲುತ್ತಾರೆ. ಅವರಲ್ಲಿ ನಾಯಕತ್ವ ಲಕ್ಷಣಗಳು ಜಾಸ್ತಿ ಇರುತ್ತದೆ. 9. ಮಕ್ಕಳ ತಲೆಯ ಮೇಲೆ ಸುಳಿ ಇರುವ ಜಾಗದಲ್ಲಿ ಕೂದಲು ಚಕ್ರವ್ಯೂಹದ ಆಕಾರ ಅಥವಾ ದಕ್ಷಿಣಾವರ್ತ ಶಂಕುವಿನಂತೆ ಅಥವಾ ಯಾವುದಾದರೂ ಶುಭ ಚಿಹ್ನೆಯಂತೆ ಕಾಣಿಸುತ್ತಿದ್ದರೆ ಅದು ವಿಪರೀತವಾದ ಅದೃಷ್ಟಕ್ಕೆ ಸಂಕೇತ. ಅಂತ ಮಕ್ಕಳು ಜೀವನದಲ್ಲಿ ಅತೀ ಬೇಗನೆ ಏಳಿಗೆಯಾಗುತ್ತಾರೆ. 10. ಮಕ್ಕಳು ಶಾಂತ ಸ್ವಭಾವ, ಪದೇ ಪದೇ ಅಳದೆ ನಗುವುದು, ಅತಿಯಾಗಿ ಯಾರಿಗೂ ಕೋಪ ತರಿಸದೇ ಇರುವುದು, ಗಲಾಟೆ ಮಾಡದೆ ಕೊಟ್ಟ ವಸ್ತುಗಳಲ್ಲಿ ಆಟವಾಡುತ್ತಾ ಕುಳಿತುಕೊಳ್ಳುವುದು,
ಕೊಟ್ಟ ಪದಾರ್ಥವನ್ನು ತಿನ್ನುವುದು, ಯಾವಾಗಲೂ ನಗುತ್ತಾ ಇರುವುದು ಇದು ಮಕ್ಕಳ ಒಳ್ಳೆ ಆರೋಗ್ಯ ಹಾಗೂ ಅದೃಷ್ಟವನ್ನು ಸೂಚಿಸುತ್ತದೆ. ಅವರ ಜೊತೆ ಜೀವನದಲ್ಲಿ ಯಾರೇ ಇದ್ದರೂ ಅವರಿಗೆ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಅವರು ಹಂಚುತ್ತಾರೆ. 11. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಅಥವಾ ಬೇಗನೆ ಹಲ್ಲುಗಳು ಬರುವುದು ವೈದ್ಯಪರವಾಗಿ ಒಳ್ಳೆ ಆರೋಗ್ಯವನ್ನು ಸೂಚಿಸುತ್ತದೆ. ಇನ್ನು ಜ್ಯೋತಿಷ್ಯಪರವಾಗಿ ಅವರು ಜೀವನದಲ್ಲೂ ಕೂಡ ಎಲ್ಲದರಲ್ಲೂ ಮುಂದೆ ಇರುತ್ತಾರೆ ಎಂದು ಹೇಳಿದೆ. ಇದೇ ಸ್ನೇಹಿತರೆ, ನಮ್ಮ ಶಾಸ್ತ್ರಗಳು ಹಾಗೂ ಜ್ಯೋತಿಷ್ಯದ ಪರವಾಗಿ ಮಕ್ಕಳ ಅದೃಷ್ಟ ಸೂಚಿಸುವಂತಹ 11 ಲಕ್ಷಣಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.